ರಾಜಕಾಲುವೆ ಒತ್ತುವರಿ ತೆರವುಗೊಳಿಸಿದ ಅಧಿಕಾರಿಗಳು. ಸುಮಾರು ವರ್ಷಗಳಿಂದ ಒತ್ತುವರಿಯಾಗಿದ್ದ ರಾಜಕಾಲುವೆಯನ್ನ ಕಂದಾಯ ಹಾಗೂ ಸರ್ವೆ ಇಲಾಖೆ ಅಧಿಕಾರಿಗಳು ತೆರವುಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಕಾಪಲ್ಲಿ ಗ್ರಾಮದ ಭೂಮಿಶೆಟ್ಟಹಳ್ಳಿ ಕೆರೆಯ ರಾಜಕಾಲುವೆಯನ್ನ ಸುಮಾರು ವರ್ಷಗಳಿಂದ ಒತ್ತುವರಿ ಮಾಡಿಕೊಂಡಿದ್ದು, ಸದರಿ ಗ್ರಾಮದ ರಮೇಶ್ ಬಿನ್ಲೇಟ್ ನಾರಾಯಣಸ್ವಾಮಿ ಎಂಬುವವರು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಅವರಿಗೆ ಒತ್ತುವರಿ ತೆರವುಗೊಳಿಸಲು ಲಿಖಿತ ಮೂಲಕ ಅರ್ಜಿ ಸಲ್ಲಿಸಿದರು. ತಾಲೂಕು ದಂಡಾಧಿಕಾರಿಗಳ ಆದೇಶದಂತೆ ಭೂಮಾಪನ ಇಲಾಖೆಯ ಅಧಿಕಾರಿ ಖಾದರ್ ಸಾಬ್, ಅಂಬಾಜಿದುರ್ಗ ಹೋಬಳಿಯ ಉಪ ತಹಸೀಲ್ದಾರ್ ಮೋಹನ್ ಕುಮಾರ್, ಮುರುಘಮಲ್ಲ ಕಂದಾಯ ಇಲಾಖೆಯ ಅಧಿಕಾರಿಗಳಾದ ರಮೇಶ್ ಶರಣು ಅವರು ಕೆರೆ ಅಂಗಳದಿಂದ ಸರ್ವೆ ನಂಬರ್ 74ರವರೆಗೆ ರಾಜಕಾಲುವೆ ಒತ್ತುವರಿಯನ್ನ ತೆರವುಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ವೇಳೆ ಸರ್ವೆ ಇಲಾಖೆಯ ಅಧಿಕಾರಿ ಖಾದರ್ ಸಾಬ್ ಅವರು ಮಾತನಾಡಿ, ಸುಮಾರು ವರ್ಷಗಳಿಂದ ಕೆರೆ ಅಚ್ಚುಕಟ್ಟಿನ ಬಳಿ ಕೆಲವರು ರಾಜಕಾಲುವೆಯನ್ನು ಒತ್ತುವರಿ ಮಾಡಿಕೊಂಡಿದ್ದರು. ಇದನ್ನ ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೂ ಭೂಮಾಪನ ಇಲಾಖೆಯ ಅಧಿಕಾರಿಗಳು ಸರ್ವೆ ಕಾರ್ಯ ನಡೆಸಿ ಒತ್ತುವರಿಯನ್ನ ತೆರವುಗೊಳಿಸಲಾಗಿದೆ ಎಂದು ಹೇಳಿದ್ದಾರೆ. ಅಚ್ಚುಕಟ್ಟಿನ ಒಂದು ಕಾಲುವೆಗಳನ್ನು ಗುರುತಿಸಿ ಅದನ್ನು ದಾರಿ ಮಾಡಿಕೊಡ್ಬೇಕಂತ ಬಂದಿದ್ದೀವಿ. ಅದಕ್ಕಾಗಿ ನಾವು ಮಾನ್ಯ ಡಿ ಸಾಹೇಬರು ಹಾಗೂ ರಾಜಸ್ವ ನಿರೀಕ್ಷಕರು ಮತ್ತು ಗ್ರಾಮಾಡಳಿತಾಧಿಕಾರಿಗಳೆಲ್ಲ ಈಗ ಸ್ಥಳಕ್ಕೆ ಸರಿಯಾದ ಸಮಯಕ್ಕೆ ಹಾಜರಾಗಿ ಮತ್ತು ನಮ್ಮ ಜಮೀನನ್ನು ಯಾವ್ಯಾವ ಎಲ್ಲೆಲ್ಲಿ ಒತ್ತುವರಿ ಮಾಡೋದನ್ನು ಪಾಯಿಂಟ್ಗಳನ್ನು ಗುರುತಿಸಿ ನಾವು ಅದನ್ನು ಗುರುತಿಸಿರ್ತೀವಿ. ಈ ಗುರುತಿಸಿದ ಜಾಗವನ್ನು ಒಂದು JCB ಇಂದ ಇವತ್ತು ನಾವು ಒತ್ತುವರಿ ಮಾಡಿಬಿಟ್ಟಿವಿ. ನಮ್ಮದು ಕಾಪಲ್ಲಿ ಗ್ರಾಮ ಅಂದರೆ ಮುರುಘಮಲ್ಲ ಹೋಬಳಿ, ಚಿಂತಾಮಣಿ ತಾಲೂಕು, ಕಾಪಲ್ಲಿ ಗ್ರಾಮ, ಭೂಮಿಶೆಟ್ಟಹಳ್ಳಿ ಪಂಚಾಯತಿಗೆ ಬರುತ್ತೆ. ಇದು ಏನು ಅಂತಂದರೆ, ನಾನು ಸುಮಾರು ವರ್ಷಗಳಿಂದ ನನ್ನ ತೋಟಕ್ಕೆ ದಾರಿ ಇಲ್ದಿರ ಅಂದರೆ ಸರ್ವೆ ನಂಬರ್ 74 ನಾಣಸಿಮಣ್ಣವ್ರ ಹೆಸರಲ್ಲಿದೆ. ನಮ್ಮ ತಂದೆಯವರು, ನಾನು ರಮೇಶ್ ಅವ್ರ ಮಗ. 1 ವರ್ಷ ಆಗಿದೆ ನಾನು ಅರ್ಜಿ ಹಾಕಿ, ಕಾರಣಾಂತರಗಳಿಂದ ಡಿಲೇ ಆಗಿದೆ. ಆದ್ದರಿಂದ ಇವಾಗ ನಮಗೆ ಒಂದು ಡೇಟ್ ಕೊಟ್ಟಿದ್ದಾರೆ. ಏನು ಆಯ್ತಪ್ಪ, ಸರ್ವೆ ಮಾಡಿ ನಿಮಗೆ ವ್ಯವಸ್ಥೆ ಮಾಡಿಕೊಡ್ತೀವಿ, ಯಾವುದೇ ಕಾರಣಕ್ಕೆ ತೊಂದರೆ ಆಗಲ್ಲ ಅಂತ. ಅದ್ರ ಜೊತೆಗೆ ನನ್ನ ಪಕ್ಕದಲ್ಲಿ ಸರ್ವೆ ನಂಬರ್ 83 ಅವ್ರದ್ದು ಇದೆ. ಮತ್ತು ಲೆಫ್ಟ್ ಸೈಡು ರೈಟ್ ಸೈಡ್ ಬಂದು ನಮ್ಮದು 74 ಸರ್ವೆ ನಂಬರ್ ನಮ್ಮದು ಭೂಮಿ ಇದೆ. ಅದಕ್ಕೆ ಮಧ್ಯೆ ಸ್ವಲ್ಪ ಈ ಕೆರೆ ಕಾಲುವೆ ಅನ್ನೋದು ಇದೆ. ನಾವು ಹೋಗಿ ಬರೋಕ್ಕೆ ಅದೇ ದಾರಿ ಹಳ್ಳಿ ಕಾಲದಿಂದ ಇತ್ತು. ಬರ್ತಾ ಬರ್ತಾ ಎಲ್ಲ ಮುಚ್ಚಿ ಹಾಕಿದ್ದಾರೆ. ಆದ್ದರಿಂದ ನಾವು ಹೋಗಿ ಬರೋಕ್ಕೆ ಸುಮಾರು ಅಂದರೆ ಒಂದು 300ರಿಂದ 350 ಮೀಟ್ರು ನಾನು ಹೋಗಿ ಬರೋಕ್ಕೆ ಕನಿಷ್ಠ ಕಾಲ್ನಡಿಗೆಯಲ್ಲಿಗೂ ಹೋಗೋಕ್ಕಾಗುವುದಿಲ್ಲ. ಆದುದರಿಂದ ನನಗೆ ತುಂಬ ಅನಾನುಕೂಲ ಆಗಿದೆ. ನಾನು ಅರ್ಜಿ ಕೊಟ್ಟು ಸ್ವಲ್ಪ ದಿನಗಳ ನಂತರ ನನಗೆ ಇವತ್ತು ಸರ್ವೆ ಅವರು ಬಂದಿದ್ದಾರೆ, ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ. ಆದುದರಿಂದ ಇವತ್ತು ನನಗೆ ಯಾವುದೇ ತೊಂದರೆ ಆಗದಿಲ್ಲ. ಅಕ್ಕಪಕ್ಕದವರ ಒಪ್ಪಿಗೆ ಮೇರೆಗೆ ಕಾನೂನು ಮೀರಿ ನಾವು ಮಾಡೋದು ಬೇಡ, ಕಾನೂನಿನಂತೆ ನಮಗೆ ಅನುಕೂಲ ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ.